ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಬಲ, ಊರೆಲ್ಲ ಎಷ್ಟೇ ತಿರ್ಗಿದ್ರು ಯಾವ ಲಾಯರು ಸಿಗ್ತಾ ಇಲ್ಲ. ನೀನು ಎಷ್ಟೇ ಪ್ರಯತ್ನ ಪಟ್ರು ಈ ಊರಲ್ಲಿ ಯಾವ ಲಾಯರು ನಿನಗೆ ಸಿಗೋದಿಲ್ಲ. ನೀನ್ ಯಾವುದೇ ಕಾರಣಕ್ಕೂ ಈ ಕೇಸ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈಗ ಸೋಲು ಗೆಲುವಿನ ಮಾತೆಲ್ಲ ಯಾಕೆ? ಸೋಲು ಗೆಲುವಿನ ಮಾತು ಯಾಕೆ ಅಂದ್ರೆ, ಆಲ್ರೆಡಿ ನಾನು ನನ್ನ ಗಂಡನ್ನ ಬೇಲಿಂದ ಹೊರಗಡೆ ಕರ್ಕೊಂಡು ಬಂದು ಈ ಆಟದಲ್ಲಿ ಗೆದ್ದಾಗಿದೆ. ಇನ್ನ ಈ ಕೇಸ್ನ ಕ್ಲೋಸ್ ಮಾಡಿ ನಿನ್ನ ಕಂಪ್ಲೀಟ್ ಆಗಿ ಸೋಲ್ಸೋದು ಒಂದೇ ಬಾಕಿ. ಆ ಕೆಲಸನ ಇವತ್ತು ಮಾಡ್ತೀನಿ. ಹಿಂದೆ ಆನೆ ಅಂತ ಬಲ ಇದ್ರೆ ಅಜ್ಜಿನೂ ಸಹ ನಡೆಯೋ ಧೈರ್ಯ ಮಾಡ್ತಾಳೆ. ನಿಮ್ ಹಿಂದೆ ಫೇಮಸ್ ಲಾಯರ್ ಶಿವಪ್ರಸಾದ್ ಅವರು ಇರೋದ್ರಿಂದಾನೇ ನಿಮ್ನ ಈ ರೀತಿ ಎಲ್ಲ ಮಾತಾಡಿಸ್ತಾ ಇದೆ. ಗುಡ್, ವೆರಿ ಗುಡ್. ಎಲ್ಲ ವಿಷಯನೂ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ಯಾ. ನೀನು ಇಷ್ಟ ದಿನ ಹಾರಾಡ್ತಾ ಇದ್ದೆ ನಮ್ಮಪ್ಪ ನಿನ್ ಹಿಂದೆ ಇರೋದಕ್ಕೆ. ರೂಲ್ಸು ರೆಗ್ಯುಲೇಷನ್ಸು ಅಂತೆಲ್ಲ ಹೇಳ್ತಾ ಇದ್ದೆ. ಇವಾಗ ಕಂಪನಿ ಏನಾಯ್ತು? ಯಾವುದೇ ರೀತಿ ಬಲ ಇಲ್ದೇ ಇರೋ ಥರ ಆಗ್ಬಿಡ್ತಲ್ಲ. ನನ್ನ ಧೈರ್ಯ ಅವ್ರನ್ನೂ ಇವ್ರನ್ನೂ ನೋಡ್ಕೊಂಡು ಬರೋ ಅಂಥದ್ದಲ್ಲ, ಅದು ನನ್ನ ಸ್ವಂತದ್ದು. ನಿನಗೆ ತುಂಬ ಧೈರ್ಯ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಧೈರ್ಯ ಇರೋದಕ್ಕೆ ತಾನೇ ನೀನು ಈ ಥರ ಮದುವೆ ಆಗಿರೋದು. ಹೀಗೆಲ್ಲ ಮದುವೆ ಆಗೋಕ್ಕೆ ತುಂಬ ಧೈರ್ಯ ಬೇಕು. ಕಾಮಾಲೆ ಕಣ್ಣಿಗೆ ಕಾಣಿಸೋದೆಲ್ಲ ಬರೀ ಹಳದಿ ಅನ್ನೋ ಹಾಗೆ ನಿಮ್ಮ ಕಣ್ಣಿಗೆ ಬರೀ ಅದು ಮಾತ್ರ ಕಾಣಿಸ್ತಾ ಇದೆ. ಅಕಸ್ಮಾತ್ ಬೇರೆ ಏನಾದ್ರೂ ಕಾಣಿಸೋ ಹಾಗಿದ್ರೆ ಭವಿಷ್ಯ ಕೊಟ್ಟ ತಂದೆಗೆ ವಿಷ ಹಾಕಿದ ಗಂಡನ ಪರ ನಿಂತು ಬೇಲ್ ತಗೊಂಡು ಅವ್ರನ್ನ ಆಚೆ ಕರ್ಕೊಂಡು ಬರ್ತಾ ಇರ್ಲಿಲ್ಲ. ಈ ಕಲಿಯುಗದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ತಾವು ಮಾಡಿದ ಕರ್ಮನ ಬಚ್ಚಿಟ್ಕೊಂಡು ಬೇರೆಯವ್ರು ಮಾಡೋ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತಾಡೋದೇ ಒಂದು ರಾಜಕೀಯ ಆಗ್ಬಿಟ್ಟಿದೆ. ಮಾತಿಗೆ ಮಾತು ಉತ್ತರ ಆಗಲ್ಲ ಕಾವೇರಿ. ಅದರಿಂದ ಈ ಕೇಸ್ ಗೆಲ್ಲೋದಕ್ಕೂ ಆಗಲ್ಲ. ಹೌದು, ಅದ್ ನನಗೆ ಗೊತ್ತು. ಕೋರ್ಟಲ್ಲಿ ನ್ಯಾಯನ ಗೆಲ್ಸೋದಿಕ್ಕೂ ಯಾವ ರೀತಿ ಇರಬೇಕು ಅನ್ನೋದನ್ನ ನೀವು ನನಗೆ ಕಲ್ಸ್ಕೊಟ್ಟಿದ್ದೀರಾ. ನೀವು ಕಲ್ಸಿದ ಮಾರ್ಗನ ನಾನಿವತ್ತು ನಿಮ್ಗೆ ತಿರುಗಿಸ್ಕೊಡ್ತೀನಿ, ನೋಡ್ತಾ ಇರಿ. ಆಮೇಲೆ ಕೇಸ್ ಗೆದ್ದ ಖುಷಿಗೆ ನಾನೇ ನಿಮ್ಗೆ ಗುರುದಕ್ಷಿಣೆ ಏನಾದ್ರೂ ಕೊಟ್ರೆ ನೀವು ಅದನ್ನ ತಗೊಳ್ಳಲ್ಲ. ಯಾಕಂದ್ರೆ ಆಲ್ರೆಡಿ ಬೆಂಕಿ ಹತ್ಕೊಂಡು ಉರಿಬೇಕಿದ್ರೆ ನಾನು ಬೆಣ್ಣೆನ ತುಪ್ಪನ ಉಡುಗೊರೆ ಹಾಕೊಟ್ರೆ ಅದು ಬೆಂಕಿನ ಇನ್ನೂ ಜಾಸ್ತಿ ಮಾಡತ್ತಲ್ವಾ? ಬಿಲ್ಡಪ್ ಬೇಡ, ಗೆಲ್ಲು ನೋಡೋಣ. ಸರಿ, ಗೆದ್ಮೇಲೆ ಮಾತಾಡೋಣ. ಕಾವೇರಿ, ನಮ್ಮ ಪರ ವಾದ ಮಾಡೋದಕ್ಕೆ ಯಾವ ಲಾಯರು ಒಪ್ಕೊಂಡಿಲ್ಲ. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಡಿದ್ರೆ ಗೆಲ್ಲೋ ಕೇಸ್ನ ಸೋಲೋ ಹಂಗೆ ಮಾಡ್ಬಿಟ್ಟ. ಅಂಥದ್ರಲ್ಲಿ ಅಕ್ಕನ ವಿರುದ್ಧ ಹೇಗೆ ಈ ಕೇಸ್ನ ಗೆಲ್ತೀನಿ ಅಂತ ಹೇಳ್ತಿದ್ಯಾ? ಏನಾದರೂ ಬೇರೆ ಪ್ಲಾನ್ ಮಾಡ್ಕೊಂಡಿದ್ಯಾ ಹೇಗೆ? ಪ್ರತಿ ತಂತ್ರಕ್ಕೆ ರಣತಂತ್ರ ಮಾಡಿದ್ರೇನೆ ಯುದ್ಧ ಗೆಲ್ಲೋದಿಕ್ಕಾಗೋದು. ಗೆಲ್ಲೋದಿಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆನ ನಾನು ಮಾಡ್ಕೊಂಡಿದ್ದೀನಿ. ನೋಡೋಣ.
ಹಾಗಿದ್ರೆ ಓಕೆ.